ಹಾಂ ದಿತ್ವಿ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನು ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ತುಂಬ ಜನ ವಿಶ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಆ್ಯಂಡ್ ನಾನು ಫೇಸ್ಬುಕ್ಕಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿ ವಿಶ್ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಶೇಷ ನನ್ನ ವಿಡಿಯೋ ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಬೇಬಿ ತುಂಬಾ ಖುಷಿ ಆಯಿತು, ಬೇಬಿ ಆಗಿರೋದು. ನೀವೆಲ್ಲರೂ ವಿಶ್ ಮಾಡಿರೋದು ನನಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಆಯಿತು ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ, ಸೊ ಅವ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ನನ್ನ ಕಮ್ಯುನಿಟಿ ಪೋಸ್ಟ್ ನೋಡಿದರೆ ಗೊತ್ತಾಗುತ್ತೆ. ನನಗೆ ಬೇಬಿ ಗರ್ಲ್ ಆಗಿದೆ. ಸೊ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಮಹಾಕುಂಭಮೇಳ ಟೈಮಲ್ಲಿ ತುಂಬ ಜನ ಬಂದವರು ನನಗೆ ಹೇಳಿದ್ದು, ಅಂದರೆ ಅವರು ಆಶೀರ್ವಾದ ಮಾಡಿದ್ದು, ಆದಷ್ಟು ಬೇಗ ಒಂದು ಹೆಣ್ಮಗು ಆಗಲಿ ಅಂತ ಹೇಳಿಬಿಟ್ಟು. ಕುಂಭಮೇಳ ಮುಗಿದ ಮೇಲೆ ನನಗೆ ಈಗ ಮತ್ತೆ ನೆಕ್ಸ್ಟ್ ಕುಂಭಮೇಳ ಶುರುವಾಗೋಷ್ಟರೊಳಗಡೆ ಒಂದು ಹೆಣ್ಮಗು ಆಗಿದೆ. ಅದಂತೂ ತುಂಬಾ ಖುಷಿಯಾದ ವಿಚಾರ. ಏನಂದರೆ ಮಹಾಕುಂಭಮೇಳದಲ್ಲಿ ಎಷ್ಟೊಂದು ಜನ ಆಶೀರ್ವಾದ ಮಾಡಿದ್ರಿ, ಒಬ್ಬ ಮಗ ಇದ್ದಾನೆ, ಇನ್ನೊಬ್ಳು ಮಗಳು ಬೇಕು, ಇರಲಿ ಅಂತ ಹೇಳಿಬಿಟ್ಟು. ಮೇ ಬಿ ಅವರೆಲ್ಲ ವಿಡಿಯೋ ನೋಡ್ತಿರ್ತೀರ. ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನಾನು ಹಾಸ್ಪಿಟಲ್ಲಿ ಅಡ್ಮಿಂಟ್ ಆಗಿದ್ದ ದಿನ ಮತ್ತು ಅದರ ನೆಕ್ಸ್ಟ್ ಡೇ, ಆಮೇಲೆ ಅದರ ನೆಕ್ಸ್ಟ್ ಡೇ ಅಂದರೆ 3 ಡೇಸ್ ನಾನು ಡೆಲಿವರಿಯಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು. ನಾನು ಹೋಗಿದ್ದ ದಿನವೇ ನನಗೆ ಡೆಲಿವರಿ ಆಯಿತು. ಇವನ್ ಸಡನ್ ಪೇಯ್ನ್ ಬಂದು ಹಾಸ್ಪಿಟಲ್ ಹೋಗಿದ್ದು. ಹಾಗಾಗಿ ಬೇಗನೆ ಡೆಲಿವರಿಯಾಗಿ ಹಾಸ್ಪಿಟಲಲ್ಲಿ ಜಾಸ್ತಿ ದಿನ ಇರಲಿಲ್ಲ. ಸೊ ಬೇಗನೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ. ನಮ್ಮ ಕಡೆ ಸೆಲೆಬ್ರೇಷನ್ ಎಲ್ಲ ಏನೂ ಅಷ್ಟು ಮಾಡಲ್ಲ, ಯಾಕಂದರೆ ಮಗು ಹುಟ್ಟಿರುತ್ತೆ. 12 ಡೇಸ್ಗೆ ಸೂತ್ಕ ತಿಕ್ಕೊಂಡ್ಮೇಲೆ ನಾವು ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಮಗುಗೆ. ಅದಕ್ಕಿಂತ ಮುಂಚೆ ನನ್ನ ಮಗ ಹುಟ್ಟಿದಾಗಲೂ ಅಷ್ಟೇ ಆರತಿ ಮಾಡ್ಕೊಂಡು ನಾವು ಒಳಗಡೆ ಕರ್ಕೊಂಡು ಬಂದಿದ್ದು. ಈಗ ನನ್ನ ಮಗಳು ಹುಟ್ಟಿದಾಗಲೂ ಅಷ್ಟೇ ಇಲ್ಲಿ ನಮ್ಮಮ್ಮ ಜಸ್ಟ್ ಆರತಿ ಮಾಡ್ತಿದ್ದಾರೆ ಮಗುಗೆ. ಹಾಗೆ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ನನಗೆ ಆಗಿದ್ದು ನಾರ್ಮಲ್ ಡೆಲಿವರಿ. ಸೊ ನಾರ್ಮಲ್ ಡೆಲಿವರಿ ಜಸ್ಟು 3 ಅವರ್ಸಲ್ಲಿ ಬೇಗ ಡೆಲಿವರಿ ಆಯಿತು. ಹೇಗಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಅದಕ್ಕಿಂತ ಇನ್ನೊಂದು ಎಕ್ಸೈಟ್ಮೆಂಟ್ ವಿಷಯ ಅಂದರೆ, ಎಕ್ಸಸೈಸ್ ಡೆಲಿವರಿ ನನಗಾಗಿದ್ದು. ತುಂಬಾ ವೆರಿ ಕಂಫರ್ಟಬಲ್ ಆ್ಯಂಡ್ ಜಾಸ್ತಿ ಪೇಯ್ನ್ ಅಂದರೆ ಪೇಯ್ನ್ ತುಂಬ ಇರುತ್ತೆ. ಓನ್ಲಿ 3 ಅವರ್ಸ್ ಇರುತ್ತೆ ಅಷ್ಟೇ. ನಾವು 6 ಅವರ್ಸು ಮತ್ತು 8 ಅವರ್ಸ್ ಎಲ್ಲ ಇರ್ತೀವಲ್ಲ. ಸೊ ಇದನ್ನೆಲ್ಲ ರೆಡ್ಯೂಸ್ ಮಾಡಿ ಎಕ್ಸಸೈಸ್ ಡೆಲಿವರಿನಲ್ಲಿ ಇದೆಲ್ಲ ರೆಡ್ಯೂಸ್ ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯೆನ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಯಾರಾದರೂ ಇದ್ದರೆ, ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಎಕ್ಸಸೈಸ್ ಡೆಲಿವರಿ ಬಗ್ಗೆ ಹೇಳ್ತೀನಿ. ಹಾಗೆ ಇವತ್ತಿಲ್ಲಿ ನೋಡ್ತಿರ್ಬೋದು ನನ್ನ ಮಗಳದು ಇವತ್ತು 12ನೇ ದಿನಕ್ಕೆ ನಾವು ಸೂತ್ಕ ತೆಕ್ಕೊಳ್ಳೋ ಕಾರ್ಯಕ್ರಮ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮಲ್ಲಿ ಹೇಗೆ ಅಂದರೆ, ಸೂತ್ಕ ತೆಕ್ಕೊಳ್ಳೋವರೆಗೂ ಮನೇಲಿ ಯಾವುದೇ ವಿಶೇಷ ಪೂಜೆ ಆಗಲಿ ಅಥವಾ ಆ ರೀತಿ ಏನೂ ಮಾಡಿಸೋದಿಲ್ಲ. ಯಾಕಂದರೆ ಅದು ಸೂತ್ಕ ಅಂತ ಹೇಳಿಬಿಟ್ಟು 12 ದಿನಕ್ಕೆ ನಾವು ಸೂತ್ಕನ ಕಳ್ಕೊಂಡು ಆಮೇಲೆ ನಮ್ದು ಏನೇ ಇದ್ದರೂ ಶುಭ ಸಮಾರಂಭ ಏನೇ ಫಂಕ್ಷನ್ಸ್ ಇದ್ದರೂ ಆಗ ನಾವು ಮಾಡ್ತೀವಿ. ಇವತ್ತು ಸೂತ್ಕ ತೆಕ್ಕೊಳ್ಳೋ ಕಾರ್ಯಕ್ರಮ ಇತ್ತು. ಅಂದರೆ ಐನರ್ನ ಕರೆಸಿ ಅವ್ರ ಹತ್ರ ನಾವು ಸೂತ್ಕ ತೆಕ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಮಗುದು ನಾವು ಏನು ಹುಟ್ಟಿರೋ ಸಮಯ ಇರುತ್ತೆ, ಸೊ ಅದನ್ನು ತೊಗೊಂಡೋಗಿ ಆ ಟೈಮಿಂಗ್ಸ್ನ ತೊಗೊಂಡೋಗಿ ನಾವು ಜಾತಕ ಅಂತ ಹೇಳಿಬಿಟ್ಟು ಕೇಳಿಸ್ತಾರೆ. ಅಲ್ಲಿ ಕೇಳಿಸಿದಾಗ ನಮ್ಮ ಮಗುಗೆ ಯಾವ ಹೆಸರು ಇಡಬೇಕು, ಅಥವಾ ಮಗು ಹುಟ್ಟಿದ ಸಮಯಕ್ಕೆ ಏನಾದರೂ ದಾನ ಕೊಡಬೇಕಾ, ಅಥವಾ ಆ ಟೈಮಲ್ಲಿ ಏನಾದರೂ ಒಳ್ಳೇದಿದೆಯಾ ಕೆಟ್ಟದಿದೆಯಾ, ಸೊ ಎಲ್ಲನೂ ಕೂಡ ಆ ಜಾತಕದಲ್ಲಿ ನಮಗೆ ತಿಳಿಸ್ತಾರೆ. ಹಾಗೆ ಇಲ್ಲಿ ಐನರ್ ನೋಡ್ತಿರ್ಬೋದು, ನನ್ನ ಮಗಳು ಹುಟ್ಟಿದಾಗ ಇದು ಹುಟ್ಟು ಲಿಂಗ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಈ ಹುಟ್ಟು ಲಿಂಗ ನನ್ನ ಮಗನಿಗೂ ಕೂಡ ಈ ರೀತಿ ಒಂದು ಶಿವನ ಲಿಂಗ ಇರುತ್ತೆ. ಸೊ ಇದಕ್ಕೆ ನಾವು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇದನ್ನು ಹಾಕಿಸಿ ಅದನ್ನು ಲಿಂಗು ಅಂತ ಪೂಜೆ ಮಾಡ್ತೀವಿ. ಇದು ಸಾಮಾನ್ಯ ನಮ್ಮ ಲಿಂಗಾಯತ ಧರ್ಮದವರು ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಮಾಡುವಂಥದ್ದು. ಬಟ್ ಈಗ ನಾರ್ತು ಸೌತು ಅಂತ ಬಂದಾಗ ಪೂಜೆಯಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಹಾಗೆ ಇದೆಲ್ಲ ಇವತ್ತಿನ ಕಾಲದಲ್ಲಿ ಯಾರು ಸಾಮಾನ್ಯವಾಗಿ ನಂಬೋದಿಲ್ಲ. ಬಟ್ ನಮ್ಮ ಮನೆಗಳಲ್ಲಿ ಸಂಪ್ರದಾಯ ಅಂತ ಬಂದಾಗ ನಾವು ಹುಟ್ಟಿದಾಗ ಮಾಡಿದ್ದು ಈಗ ನಮ್ಮ ಮಕ್ಕಳ ಕಾಲಕ್ಕೆ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ದೊಡ್ಡವರು ಮಾಡಿರೋವಂಥದ್ದನ್ನು ನಾವು ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಇವತ್ತು ಮಾಡಿದಂಥ ಈ ಹುಟ್ಟು ಲಿಂಗಕ್ಕೆ ಇವತ್ತು ಪೂಜೆ ಮಾಡಿ ಇದನ್ನು ವಸ್ತ್ರದಲ್ಲಿ ಕಟ್ಟಿ ನಮಗೆ ಪೂಜೆ ಮಾಡೋದಕ್ಕೆ ಕೊಡ್ತಾರೆ. ಇದನ್ನು ನಿತ್ಯ ನಾವು 7 ದಿನ ಅಥವಾ 21 ದಿನ ಈ ರೀತಿ ನಾವು, ಅಂದರೆ ನಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾವು ಇದನ್ನು ಪೂಜೆ ಮಾಡ್ಕೊಂಡು ಬರಬೇಕು. ಈವನ್ ಡೈಲಿ ಇದನ್ನು ಪೂಜೆ ಕಂಪಲ್ಸರಿ ನಾವಿಲ್ಲಿ ಮಾಡಲೇಬೇಕು. ಬಟ್ ಈ ಲಿಂಗು ಬಂದು
ಅಂದರೆ ಈ ಲಿಂಗನ ನಾವು ಹುಟ್ಟು ಲಿಂಗನ ಏನಕ್ಕೆ ಮಾಡ್ತಾರೆ ಅಂತ ಅಂದಾಗ ನಾವು ಸತ್ತಾಗ ಸಾಯೋವರೆಗೂ ಕೂಡ ಈ ಲಿಂಗು ನಮ್ಮ ಜೊತೆನೇ ಇರುತ್ತೆ. ಆ್ಯಂಡ್ ಸತ್ತಾಗ ಕೂಡ ಈ ಲಿಂಗು ನಮ್ಮ ಜೊತೆನೇ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾರೆ. ಬಟ್ ಇನ್ನೇನಾದರೂ ಬೇರೆ ವಿಶೇಷತೆ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬಟ್ ಇದು ಅಂದರೆ ನಮ್ಮ ಅಜ್ಜಿ ನನಗೆ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಮಗುನ ಮರದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ನಾವು 3 ಡೇಸ್ ಇಟ್ಟಿದ್ವಿ ಅಷ್ಟೇ ನನ್ನ ಮಗಳನ್ನು. ಅಂದರೆ ಅದು ನನ್ನ ಮಗಳು ತುಂಬಾ ಕಂಫರ್ಟಬಲ್ ಇದ್ಲು ಆ ಮರದಲ್ಲಿ, ತುಂಬ ಚೆನ್ನಾಗಿ ನಿದ್ದೆ ಮಾಡೋಳು. ಬಟ್ ನಾವೇನೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ತೊಟ್ಲಿಗೆ ಬೇಗ ಶಿಫ್ಟ್ ಮಾಡಿದ್ವಿ. ಹಾಗೆ ಸೂತ್ಕ ತೆಕ್ಕೊಳ್ಳೋ ದಿನ ಮರನ ಪೂಜೆ ಮಾಡಿ ಮಗುನ ಮರದಲ್ಲಿ ಮಲಗಿಸಿ ಮಗುಗೆ ಒಂದು ಹೆಸರನ್ನ ಹೇಳ್ತಾರೆ. ಆಮೇಲೆ ನಾವು ನಾಮಕರಣ ಅಥವಾ ಏನೇ ಫಂಕ್ಷನ್ಸ್ ಇದ್ದರೂ ನಾವು ಮಾಡ್ಕೊಳ್ಳೋದು ಇನ್ನೊಂದು ದಿನ ಮಾಡ್ಕೋಬೋದು. ಬಟ್ ಈ ಸೂತ್ಕ ತೆಕ್ಕೊಳ್ಳೋ ದಿನ ಮಗು ಕಿವಿನಲ್ಲಿ 3 ಸಲ ಮಗುನ ಹೆಸರನ್ನು ಹೇಳ್ತಾರೆ. ಬಟ್ ಮಗುನ ಮರದಲ್ಲಿ ಮಲಗಿಸೋದಕ್ಕೆ ಹೇಳ್ತಾರೆ. ನಾವು 3 ಡೇಸ್ ಮಲಗಿಸಿದ್ವಿ. ನಾನೇ ಎತ್ಕೋಬೇಕಾ? ಎತ್ಕೊಳ್ತೀನಿ. ಈ ದಾರ ಇದ್ರ ಮೇಲೆ ತಗೋಬೇಕಾ? ಹಿಂಗಿಟ್ಕೊಂಡು ಹಿಂಗೆ ಅಂದ ಸರಿ ತಡ್ಕೊ. ಇಟ್ಕೊಳ್ಳಿ ಹಿಂಗೆ ಇಟ್ಕೋ ಸಾಕು. ಒಂದು ಕೈ ಅರ್ಧ ಕೈಗೆ ಇಟ್ಕೊಂಡು ತಳೆಕೊಂದು ಕೈ ಕೊಡ್ಕ. ದಾರ ಇಲ್ಲೇ ಬಿಡದ? ಹಾಂ ತಡಿವಾ. ಹಾಂ ಇಟ್ಕೋಬೇಕಾ ದಾರವಾ? ದಾರ ಹಿಡ್ಕ ಇಲ್ಲಿ ನಿಂತ. ಹಾಂ ದಾರದ ಮೇಲೆ ಬಿಡಿ. ನಿನ್ನ ಕಡೆ ಏನಾಗಲ್ಲ. ತಗೋತೀನಿ ಹಂಗೆ ಕುತ್ಕೊಳ್ಳಿ. ಇವತ್ತು ಹುಟ್ಟಿದ್ದೆ ಇದಕ್ಕೆ, ಅದಕ್ಕೆ ಸುಮಾರು ಧರಿಸಿದ್ರೆ ಹಾಕಲ್ಲ. ಅವತ್ತು ಧರಿಸಿದ್ದೆ ಯಾರು ಧರಿಸಿದ್ರು ಇನ್ನೂ ಧರಿಸೇ ಇಲ್ಲ ಅಂತ ಹಂಗೆ ಮರೆ. ಚಿನ್ನಿ ಮರಿ ಹೆಸರು ದಿತ್ವಿ. ದಿತ್ವಿ ದಿತ್ವಿ. ದಿತ್ವಿ. ಹಾಂ ದಿತ್ವಿ. ದಿತ್ವಿ 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 ದಿತ್ವಿ. ದಿತ್ವಿ. ಕೆಳಗಡೆ ತಗೊಂಡ್ರಿ ಹಿಂಗೆ ಕೆಳಗೆ ಹೋಗಿ ಹಿಂಗೆ ಹಿಂಗೆ ಬಿಡ್ಲಾ? ಕೆಳಗೆ ಮಂಗಿಸ್ತೀರಾ ಹಿಂಗೆ ಬಿಡ್ತೀರಾ? ಹಿಂಗೆ ಇರ್ಲಿ ತಗ, ತೊಟ್ಲಲ್ಲಿ ಇರಲಿ. ನೋಡ್ತಿದ್ದೀರಾ? ಹಾಗೆ ಸೂತ್ಕ ಎಲ್ಲ ತೆಕ್ಕೊಂಡಾದ್ಮೇಲೆ ಈ ರೀತಿ ಹಸು ಮತ್ತು ಕರುನ ಒಂದು ದಾನ ಕೊಡಬೇಕು ಅಂತ ಹೇಳಿ ಬಂದಿತ್ತು. ಇದಕ್ಕೆ ಸಪ್ರೇಟ್ ಬೇರೆಯವ್ರು ಬಂದು ತೊಗೊಂಡೋಗ್ತಾರೆ. ಬಟ್ ಇದನ್ನು ವೈನರ್ ಕೈಲಿ ಪೂಜೆ ಮಾಡಿಸಿ ಆಮೇಲೆ ಇದನ್ನು ತೊಗೊಂಡು ಹೋಗೋಕೆ ಬರ್ತಾರಲ್ಲ ಅವರೊಂದು ಪೂಜೆ ಮಾಡಿ ಇದನ್ನು ತೊಗೊಂಡೋಗ್ತಾರೆ. ಹಾಗೆ
ಅಜ್ಜಿನ ಸೂತ್ಕ ಅಂದಮೇಲೆ ಮನೆಯಲ್ಲಿ ಕೂಡ ವಿಶೇಷವಾದ ಅಡುಗೆ ಇರಬೇಕಾಗುತ್ತೆ. ಸೊ ವಿಶೇಷವಾದ ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು. ಇದನ್ನೇ ಮಾಡೋದು ಕಿಚಡಿ ಸಾಂಬಾರ. ಕಿಚಡಿ ಸಾಂಬಾರ ಅಂತ ನಾವು ಇನ್ನು ಮನೆಗೆ ಮಗು ಬಂದಮೇಲೆ ಎಲ್ರಿಗಿಂತ ಖುಷಿ ಪಟ್ಟಿದ್ದು ನನ್ನ ಮಗ. ಸೊ ಅವನ ಕೈಲಿ ಕೂಡ ಅವನ ಬ್ರದರ್ ಆಗಿದ್ದಕ್ಕೆ ಕೇಕ್ನ ಕಟ್ ಮಾಡಿಸಿದ್ವಿ. ಮುಖಾಲಿ ಕಾಣಿಸ್ತಾ ಇಲ್ಲ. ಇಲ್ಲ ಕಣವ ಆತವ. ಯಾಕೆ 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 ಅಜ್ಜಿ ನೀನು ತೆಗಿತೀನಿ. ಯಾರದು?